ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋನಲ್ಲಿ ಈ ರೀತಿ ವಾಟ್ಸಪ್ ಸ್ಟೇಟಸನ್ನು ಯಾವ ರೀತಿ ಎಡಿಟ್ ಮಾಡ್ತೇವೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಲೈಟ್ ಮಷಿನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಿ ಬೀಟ್ ಮಾರ್ಕ್ ಪ್ರಿಸೆಟ್ಟಿಂಗ್ನ ಈ ರೀತಿ ಕೊಟ್ಟಿರ್ತೀನಿ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇವೆಲ್ಲ ಲಿರಿಕ್ಸನ್ನು ಇವಾಗ ಕಾಪಿ ಮಾಡ್ಕೊಳ್ಳೋಣ. ಈ ಎಲ್ಲ ಲಿರಿಕ್ಸ್ ಮೇಲೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಈ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ 11 ಲೇಯರ್ಸ್ ಅಂತ ಕಾಪಿ ಮಾಡ್ಕೊಳ್ಳಿ. ಕಾಪಿ 11 ಲೇಯರ್ಸ್ ಮಾಡ್ಕೊಂಡು ಮೇಲ್ಗಡೆ ಡಿಲೀಟ್ ಮಾಡ್ಕೊಂಬಿಡಿ. ಸಾಂಗ್ ಮಾತ್ರ ಡಿಲೀಟ್ ಮಾಡ್ಕೋಬೇಡಿ. ನಾನು ಇಲ್ಲಿ ಬೀಟ್ ಮಾರ್ಕನ್ನು ಕೊಟ್ಟಿರ್ತೀನಿ. ನೀವು ಇದನ್ನು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾನಲ್ಲಿ ಹೋಗಿ ನೀವು ಈ ರೀತಿ ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಇಮೇಜ್ ನಿಮಗೆ ಪಿಂಟ್ರೆಸ್ಟ್ ಆ್ಯಪ್ನಲ್ಲಿ ಸಿಗ್ಬೋದು. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೀಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ನಲ್ಲಿ ಹೋಗಿ ಸ್ವಲ್ಪ ಈ ರೀತಿ ಸರಿಯಾಗಿ ಇಟ್ಕೊಳ್ಳಿ. ಇಮೇಜನ್ನು ಸರಿಯಾಗಿ ಇಟ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ಬೀಟ್ ಮಾರ್ಕ್ ಎಲ್ಲಿ ಕೊಟ್ಟು ನೋಡ್ಕೊಂಡು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಇಮೇಜನ್ನು. ಈ ಬೀಟ್ ಮಾರ್ಕಿಂದ ಈ ಬೀಟ್ ಮಾರ್ಕ್ವರೆಗೆ ಒಂದು ಇಮೇಜು. ಮತ್ತು ಪ್ಲಸ್ ಐಕನ್ ಮೇಲೆ ಹೋಗಿ ಮತ್ತು ಮೀಡಿಯಾನಲ್ಲಿ ಹೋಗಿ ಮತ್ತು ಸೆಕೆಂಡ್ ಇಮೇಜನ್ನು ತೊಗೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೀಷನ್ ಏರಿಯಾ ಮಾಡ್ಕೊಂಡು ನೆಕ್ಸ್ಟ್ ಬೀಟ್ ಮಾರ್ಕ್ ಮೇಲೆ ಬಂದು ಈ ರೀತಿ ಕಟ್ಟು. ಇದೇ ರೀತಿ ನಿಮ್ಮ ಸಾಂಗ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಇದೇ ರೀತಿ ಮಾಡ್ಕೊಂಡು ನಾನು ಫಾಸ್ಟಾಗಿ ಮಾಡ್ಕೊತೀನಿ. ಆಮೇಲೆ ನೀವು ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಎಲ್ಲ ಫೋಟೋದನ್ನ ಈ ರೀತಿ ಹಚ್ಕೊಂಡಿನಿ. ಇದೇ ರೀತಿ ನೀವನ್ನ ಫೋಟೋನ ಇಟ್ಕೊಂಡಾದ್ಮೇಲೆ ಈ ವಿಡಿಯೋ ಇಮೇಜನ್ನ ಈ ರೀತಿ ಒಂದು ಫಸ್ಟ್ ಇಮೇಜನ್ನ ಈ ರೀತಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಫೆಕ್ಟ್ನಲ್ಲಿ ಹೋಗಿ ಆ್ಯಡ್ ಇಫೆಕ್ಟ್ನಲ್ಲಿ ಹೋಗಿ ಇಲ್ಲಿ ಗಾಮಾ ಅಂತ ಸರ್ಚ್ ಮಾಡ್ಕೊಳ್ಳಿ. GAMM ಎಕ್ಸ್ಪೋಸ್ ಆ್ಯಂಡ್ ಗಾಮಾ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಕ್ಸ್ಪೋಸರ್ ಏನಿರುತ್ತೆ ಅದನ್ನು 1.20 ಇಟ್ಕೊಳ್ಳಿ. ಈ ರೀತಿ 1.20 ಇಟ್ಕೊಂಡು ಮತ್ತೆ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಇಫೆಕ್ಟ್ನಲ್ಲಿ ಹೋಗಿ ಆ್ಯಡ್ ಇಫೆಕ್ಟ್ನಲ್ಲಿ ಹೋಗಿ ನಾವು ವಿಗ್ನೆಟ್ ಇಫೆಕ್ಟನ್ನು ತೊಗೊಳ್ಳೋಣ. VIG ಅಂತ ಹೊಡೆದ ಮೇಲೆ ಈ ರೀತಿ ಬರುತ್ತೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಪಂಚೌಟ್ ಅಂತ ಇರುತ್ತೆ. ಅದ್ರ ಮೇಲೆ ಈ ರೀತಿ ಮಾಡ್ಕೊಳ್ಳಿ. ಇನೇಬಲ್ ಮಾಡ್ಕೊಳ್ಳಿ. ಅದನ್ನು ಇನೇಬಲ್ ಮಾಡ್ಕೊಂಡು ಇಲ್ಲಿ ಫೀದರ್ ಏನಿರುತ್ತೆ ಅದನ್ನು 1000 ಮಾಡ್ಕೊಳ್ಳಿ. ಎಷ್ಟು ಮಾಡ್ಕೊಂಡು ಹೊರಗಡೆ ಬಂದು ಮತ್ತೆ ಇಫೆಕ್ಟ್ನಲ್ಲಿ ಹೋಗಿ ಆ್ಯಡ್ ಇಫೆಕ್ಟ್ನಲ್ಲಿ ಹೋಗಿ ನಿಮಗೆ ಫೇಡ್ ಇನ್ ಮಾಡ್ಕೊಳ್ಳಿ. ಈ ರೀತಿ FADE ಅಂತ ಫೇಡ್ ಮಾಡಿದ್ರೆ ಫೇಡ್ ಇನ್ ಔಟ್ ಅಂತ ಈ ರೀತಿ ಬರುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದನ್ನು ಟಚ್ ಮಾಡ್ಕೊಂಡು ನೋಡಿ 0.50s ಇದೆ ಇಲ್ಲ ಅಂತ ಇದ್ದರೆ ಓಕೆ. ಇಲ್ಲಿ ಅಂದರೆ ನೀವು ಸರಿಯಾಗಿ ಮಾಡ್ಕೊಳ್ಳಿ. ಈ ರೀತಿ ಆಗಿಬಿಡುತ್ತೆ ನಿಮ್ಮ ಇಮೇಜನ್ನು ಈ ರೀತಿ ಆದಮೇಲೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟ್ನಲ್ಲಿ ಹೋಗಿ 3 ಡಾಟ್ ಮೇಲೆ ಹೋಗಿ ಕಾಫಿ ಇಫೆಕ್ಟ್ ಮಾಡ್ಕೊಳ್ಳಿ. ಕಾಫಿ ಇಫೆಕ್ಟ್ ಮಾಡ್ಕೊಂಡು ಇಮೇಜನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಫೆಕ್ಟ್ನಲ್ಲಿ ಹೋಗಿ 3 ಡಾಟ್ ಮೇಲೆ ಹೋಗಿ ಪೇಸ್ಟ್ ಇಫೆಕ್ಟು. ಇದೇ ರೀತಿ ಎಷ್ಟು ಇಮೇಜನ್ನು ಇವೆ ಎಲ್ಲದಕ್ಕೂ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಇಫೆಕ್ಟ್ನಲ್ಲಿ ಹೋಗಿ 3 ಡಾಟ್ ಮೇಲೆ ಹೋಗಿ ಪೇಸ್ಟ್ ಇಫೆಕ್ಟ್. ಇದೇ ರೀತಿ ನೀವೆಲ್ಲ ಇಮೇಜ್ಗೆ ಮಾಡ್ಕೊಳ್ಳಿ. ನಾನು ಮೊದಲು ಮಾಡ್ಕೋತೀನಿ ಇವಾಗ. ಓಕೆ ಫ್ರೆಂಡ್ಸ್, ನಾನಿವಾಗ ಎಲ್ಲ ಇಮೇಜ್ಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನಾವು ಲಿರಿಕ್ಸನ್ನು ಏನು ಕಾಪಿ ಮಾಡ್ಕೊಂಡಿರ್ತೀವೋ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಆಗಿಬಿಡುತ್ತೆ. ಈ ರೀತಿ ಆದಮೇಲೆ ಫಸ್ಟ್ ಲಿರಿಕ್ಸ್ನ ಒಂದು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಫೆಕ್ಟ್ನಲ್ಲಿ ಹೋಗಿ ಆ್ಯಡ್ ಇಫೆಕ್ಟ್ನಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಸ್ಪೇಸಿಂಗ್ ಅಂತ ಬರೆದ್ಮೇಲೆ ಈ ರೀತಿ ಟೆಕ್ಸ್ಟ್ ಸ್ಪೇಸಿಂಗ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಲೆಟರ್ ಸ್ಪೇಸಿಂಗ್ ಅಂತ ಇರುತ್ತೆ. ಅದನ್ನು ಓನ್ಲಿ 3% ಮಾಡ್ಕೊಳ್ಳಿ. 3% ಮಾಡ್ಕೊಂಡು ಮತ್ತೆ ಆ್ಯಡ್ ಇಫೆಕ್ಟ್ನಲ್ಲಿ ಹೋಗಿ ಟೆಕ್ಸ್ಟ್ ಅಂತ ಸಿಗುತ್ತೆ. ಟೆಕ್ಸ್ಟ್ನಲ್ಲಿ ಹೋಗಿ ಇಲ್ಲಿ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಲೆಟರ್ ಸ್ಕೇಲ್ ಔಟ್ ಅಂತ ಕಾಣುತ್ತೆ ನೋಡಿ ಇಲ್ಲಿ ಕೆಳಗಡೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಕೇಲ್ ಅಂತ ಇರುತ್ತೆ. ಈ ಸ್ಕೇಲ್ನ 1.00 ಮಾಡ್ಕೊಳ್ಳಿ. 00 ಮಾಡ್ಕೊಂಡಾದ್ಮೇಲೆ ಫಸ್ಟ್ನಲ್ಲಿ ಸ್ಟಾರ್ಟ್ ಅಂತ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಡೈಮಂಡ್ ಟೈಪ್ ಏನಿದೆ ಅದನ್ನು ಈ ರೀತಿ ತಂದುಬಿಡಿ. ಈ ರೀತಿ ತಂದುಬಿಟ್ಟು ಮತ್ತು ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡು ಉಳಿದ ಎಲ್ಲ ಲೇಯರ್ಸ್ಗೂ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ಮಾಡಿದ್ರೆ ನಮ್ಮ ವಿಡಿಯೋ ಕಂಪ್ಲೀಟ್ ಆಗಿಬಿಡುತ್ತೆ. ಈ ರೀತಿ ಆದಮೇಲೆ ಮೇಲೆ ಕಾಣುತ್ತಾರೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಕಾಣ್ತಾಯಿದೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ವಿಡಿಯೋ ಸೇವ್ ಆಗಿಬಿಡುತ್ತೆ.